ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೈಲಾಜ್ ಕಿಚನ್. ಬನ್ನಿ, ನಾವು ಇವತ್ತು ಹಲಸಿನ ಹಣ್ಣನ್ನು ಸುಲಭವಾಗಿ ಯಾವ ರೀತಿ ಬಿಡಿಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ಶುರು ಮಾಡೋಣ. ಹಲಸಿನ ಹಣ್ಣು ಸುಲಭವಾಗಿ ತೊಳೆಗಳೆಲ್ಲ ಬಿಟ್ಕೋಬೇಕು ಅಂದರೆ ಮೊದಲಿಗೆ ನಾವು ಕೈಗೆ ಎಣ್ಣೆನ ಹಚ್ಕೋಬೇಕು. ಎಣ್ಣೆನ ಹಚ್ಕೊಂಡು ನೋಡಿ, ಕೈಗೆ ಈ ರೀತಿಯಾಗಿ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆನ ಹಚ್ಕೋಬೇಕು. ಮೊದಲಿಗೆ ನೋಡಿ, ಚೆನ್ನಾಗಿ ಚಾಕುಗೆ ಎಣ್ಣೆನ ಹಚ್ಕೋಬೇಕು. ಹಣ್ಣನ್ನು ಸುಲಭವಾಗಿ ನಾವು ಬಿಡಿಸ್ಬೋದು. ಬನ್ನಿ ಪಟಪಟ್ ಅಂತ ಶುರು ಮಾಡೋಣ. ಮೊದಲಿಗೆ ಇದನ್ನು ಹಲಸಿನ ಹಣ್ಣನ್ನು ಉದ್ದಕ್ಕೆ ಸಿಳ್ಕೋಬೇಕು. 2 ಭಾಗ ಮಾಡ್ಕೋಬೇಕು ಇದನ್ನು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಮಧ್ಯದಲ್ಲಿ ಕಟ್ ಮಾಡ್ಕೊಂಡ್ಬಿಟ್ರೆ ನಾವು ಹಲಸಿನ ತೊಳೆಗಳನ್ನು ಈಸಿಯಾಗಿ ಬಿಡಿಸ್ಕೋಬೋದು. ಬನ್ನಿ ಇವಾಗ ಪಟಾಪಟ್ ಬಿಡಿಸೋದಕ್ಕೆ ಶುರು ಮಾಡೋಣ. ನೋಡಿ, ಇವಾಗ ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಈ ರೀತಿಯಾಗಿ ಹೊಳಸ್ಕೊಂಡ್ಬಿಟ್ರೆ ನೋಡಿ ಎಷ್ಟು ಈಸಿಯಾಗಿ ನಾವು ಒಂದೊಂದು ತೊಳೆಗಳನ್ನ ಇದರಿಂದ ಬಿಡಿಸ್ಕೋಬೋದು. ನೋಡಿ ನೋಡಿ ಎಷ್ಟು ಸರಳವಾಗಿ ಬರ್ತಾ ಇದೆ ಅಂತ. ಈ ರೀತಿಯಾಗಿ ಹೊಳಸ್ಕೊಂಡ್ಬಿಟ್ರೆ ನಾವು ಪ್ರತಿಯೊಂದು ಹಣ್ಣನ್ನು ಸಹ ಕಷ್ಟಪಡ್ದೇ ತೊಳೆಗಳನ್ನ ಬಿಡಿಸ್ಕೋಬೋದು. ನೋಡಿ, ಮಧ್ಯಭಾಗದಲ್ಲಿ ಇದೇನು ಪಿಂಡ ಇರುತ್ತಲ್ಲ ಅದನ್ನು ಕಟ್ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ನಾವು ಹಲಸಿನ ತೊಳೆಗಳನ್ನು ಬಿಡಿಸ್ಕೋಬೋದು. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ನಾನು ಹಲಸಿನ ಹಣ್ಣನ್ನು ಬಿಡಿಸ್ಕೊಂಡಿದ್ದೀನಿ ಅಂತ. ಸೊ ನೀವು ಇದೇ ರೀತಿಯಾಗಿ ಈಸಿಯಾಗಿ ಹಲಸಿನ ತೊಳೆಗಳನ್ನೆಲ್ಲ ನಾನು ತೋರಿಸೋ ಈ ವಿಧಾನದಲ್ಲಿ ಮಾಡಿದರೆ ಈಸಿಯಾಗಿ ಬಿಡಿಸ್ಕೋಬೋದು. ನಾವು ಇದನ್ನು ಜಾಸ್ತಿ ದಿನದವರೆಗೂ ಸ್ಟೋರ್ ಮಾಡಬೇಕು ಅಂದರೆ ನಾವು ಇದ್ರದ್ದು ಬೀಜನ ತೆಗೆದುಬಿಟ್ಟು ಮಧ್ಯದಲ್ಲಿ ಸ್ವಲ್ಪನೇ ಕಟ್ ಮಾಡಿಬಿಟ್ಟು ಬೀಜ ತೆಗಿಬೇಕು. ಕಟ್ ಮಾಡಿ ಇದನ್ನು ಏರ್ ಟೈಟ್ ಒಂದು ಬಾಕ್ಸಲ್ಲಿ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಾವು ಇದನ್ನು ಹಾಗೆ ಇಟ್ಕೊಂಡ್ರೆ ಬೀಜ ಇರುತ್ತಲ್ಲ ಬೇಗನೆ ಹಣ್ಣು ಕೆಟ್ಟು ಹೋಗುತ್ತೆ. ಸೊ ಬೀಜ ತೆಗೆದು ಇಟ್ಕೊಳ್ಳೋದ್ರಿಂದ ಎಷ್ಟು ದಿನ ಬೇಕಾದರೂ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ನೋಡಿ ಫ್ರೆಂಡ್ಸ್, ಹಲಸಿನ ಹಣ್ಣನ್ನು ಈ ರೀತಿಯಾಗಿ ತೊಳೆನೆಲ್ಲ ಬಿಡಿಸ್ಕೊಂಡು, ಅಂದರೆ ಇದರಲ್ಲಿ ಮಧ್ಯದಲ್ಲಿ ಬೀಜ ಇರುತ್ತಲ್ಲ ಅದನ್ನು ಸಹ ನಾನು ತೆಗೆದುಬಿಟ್ಟು ಈ ರೀತಿ ಜಿಪ್ ಇರುವಂಥ ಜಿಪ್ಲೈನ್ ಬ್ಯಾಗಸ್ ಇರ್ತಾವಲ್ಲ ಆ ಬ್ಯಾಗಲ್ಲಿ ಹಾಕಿಬಿಟ್ಟು ನಾವು ಎಷ್ಟು ದಿನ ಬೇಕಾದರೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ನೀವು ಇದೇ ಥರ ಮಾಡ್ಕೊಳ್ಳಿ, ಅಂದರೆ ಹಣ್ಣು ಬೇಗನೆ ಹಾಳಾಗೋದಿಲ್ಲ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ತೋರಿಸ್ಕೊಟ್ಟೆ ಅಂತ. ಸೊ ಈ ಥರ ಮನೇಲಿ ತಂದಿದ್ದೆ ಬಿಡಿಸ್ಕೊಳ್ಳಿ. ನನ್ನ ವಿಡಿಯೋಗೆ ಲೈಕ್ ಮತ್ತು ಕಮೆಂಟ್ಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.